ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂಥೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ಇಲ್ಲಿ ನನ್ನ ವಾಸ. ನಾನೀಗ ನಿಂತಿರುವಂಥ ಜಾಗ ನಮ್ಮ ಏನು ಮದ್ದೂರಿನ ಪಕ್ಕದಲ್ಲೇ ಇರ್ತಕ್ಕಂಥ ಕೋಡಹಳ್ಳಿ ಅಂತಕ್ಕಂಥ ಒಂದು ಏನು ನನ್ನ ವಾಕಿಂಗ್ ಜಾಗ ಇದು. ಎವ್ರಿ ಡೇ ನಾನು ಇಲ್ಲಿ ವಾಯುವಿಹಾರ ಕಾಯಿಲೆಗಳು ನನ್ನನ್ನು ಕಾಡ್ತಾ ಇರೋದ್ರಿಂದ ಆ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಲು ನಾನು ಮಾಡ್ತಾ ಇರುವ ಒಂದು ಸಣ್ಣ ಪ್ರಯತ್ನ ಏನು ವಾಕ್. ಡಾಕ್ಟ್ರ್ ಹೇಳ್ಬಿಟ್ಟವ್ರೆ, ನೀನು ಎಷ್ಟು ದಿನ ನಡೆದಾಡ್ತೀಯೋ ಅಷ್ಟು ಇರ್ತೀಯ ಅಲ್ಲಿ ಗಂಟ ಅಂತೇಳಿ. ಇದು ನನ್ನ ಒಂದು ಸ್ಪಾಟ್, ಅಂದ್ರೇನು, ಶಿಂಷಾ ನದಿಯ ಒಂದು ಜಾಗ. ಇಲ್ಲಿ ಕೊಳಕೆದ್ದು ಗಬ್ಬೆದ್ದು ನಾರ್ತಾ ಇರುವಂತಹ ಒಂದು ಶಿಂಷಾ ನದಿಯನ್ನು ನಿಮಗೆ ತೋರಿಸ್ಬೇಕು. ಹಾಗೆಯೇ ಒಂದು ಲಿಫ್ಟ್ ಇರಿಗೇಷನ್ನು ಕೆಲಸ ಮಾಡ್ತಾಯಿಲ್ಲ. ನಾನು ಇದನ್ನು ಪ್ರತಿನಿತ್ಯ ಇಲ್ಲಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಕೆಲವ್ರಿಗೆಲ್ಲ ಗೋಗರಿತಾ ಇದ್ದೀನಿ, ಏನಾರ ಮಾಡಿ ಇದನ್ನು ಆನ್ ಮಾಡಿದ್ರೆ ಕೆರೆಗೆ, ರುದ್ರಾಕ್ಷಿಪುರ ಕೆರೆಗೆ ನೀರು ಬೀಳುತ್ತೆ, ಅಲ್ಲಿಂದ ತೈಲೂರು ಕೆರೆಗೆ ನೀರು ಬೀಳುತ್ತೆ. ಈಗ ಅಲ್ಲಿ ನೀರು ಖಾಲಿ ಆಗಿಬಿಟ್ಟದೆ ಆಲೆ. ನಾನು ನೆನ್ನೆ ತಾನೇ ಹೋಗಿ ಆ ಕೆರೆನ ನಿಮ್ಗೆ ಅಲ್ಲೂ ಕೂಡ ವಿಡಿಯೋ ಮಾಡ್ತೀನಿ, ಅದರ ವಾಸ್ತು ಸ್ಥಿತಿಯನ್ನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಇಂಥ ದುರಾಚಾರ ನಡೀತಾ ಇದ್ರೂ ದೇಶದ ಮೇಲೆ, ಪ್ರಪಂಚದ ಮೇಲೆ ಬರೀ ದುರಾಚಾರನೇ ಮೆರಿತಾ ಇದೆಯಲ್ಲ ಸ್ನೇಹಿತರೆ. ನಿಜವಾಗ್ಲೂ ಸಜ್ಜನರು ಬದುಕೋದು ಬೇಡವೇ? ದುರ್ಜನರೇ ಇವತ್ತು ದೌರ್ಜನ್ಯ ಸರ್ಕಾರದ ಮಟ್ಟದಲ್ಲಿ ದೌರ್ಜನ್ಯ. ಇದು ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ವೇ? ನೋಡಿ, ಇಲ್ಲಿ ಕೊಳಚೆ ಏನೆಲ್ಲ ಬಂದು ಈ ನದಿ ಒಳಗಡೆ ಸೇರ್ತಾ ಇದೆ, ಗಬ್ಬೆದ್ದು ನಾರ್ತಾ ಇದೆ ನದಿ. ಇದನ್ನು ಸಂರಕ್ಷಣೆ ಮಾಡೋದು ಯಾರು? ಒಂದು ಏನು ಪುರಸಭೆ, ಇವತ್ತು ನಗರಸಭೆ ಆಗಿದೆ ಮದ್ದೂರು, ಆ ನೀರನ್ನು, ಕೊಳಚೆ ನೀರನ್ನು ತಗೊಬಂದು ಇದರೊಳಗೆ ಬಿಡ್ತಾವ್ರಲ್ಲ. ಇಲ್ಲೊಂದು ಪವಿತ್ರವಾದ ದೇವಸ್ಥಾನ ಇದೆ, ವೈದ್ಯನಾಥಪುರ ಅಂತೇಳಿ. ಅಲ್ಲಿ ಜನ ಸ್ನಾನ ಮಾಡ್ತಾರೆ. ಓಹೋ, ಏನು ಮುಳುಗಿ ಹೇಳ್ತಾರೆ, ಆಹಾ, ಪವಿತ್ರ ಆಗೋಯ್ತದು. ಈ ಕಚಡ ನೀರಲ್ಲಿ ಜನ ಮುಳುಗಿ ಹೇಳ್ತಾರೆ ಅಂದರೆ ಸ್ನೇಹಿತರೆ, ಇದು ನ್ಯಾಯನ ಇದು? ಯಾರೋ ಒಬ್ಬ DC ಎದುರುಗಡೆ ಈ ಮಾತಾಡಿದ್ದಾನೆ ಮೊನ್ನೆ. DC ಎದುರುಗಡೆ ಏನು ಮಾಡ್ತಾಯಿದ್ದೀರಿ ನೀವು ಅಂತ. ಏನು ಮಾಡೋರು? ಏನು ಮಾಡೋದಿಲ್ಲ. ಎಲ್ಲ ಅನಾಗರಿಕತೆ ಇವತ್ತು ದೇಶದ ಉದ್ದಗಲಕ್ಕೂ ನಡೀತಾ ಇದೆ. ಇದರಲ್ಲಿ ಎರಡು ಮಾತಿಲ್ಲ. ದೇಶದ ಉದ್ದಗಲಕ್ಕೂ ಮೆರೆದಿದೆ, ಭ್ರಷ್ಟಾಚಾರ ಮೆರೆದಿದೆ, ಅನ್ಯಾಯ ಮೆಟ್ಟಿ ಮೆರೆದಿದೆ. ಅನ್ಯಾಯ ಎಲ್ಲಿ ನೋಡಿದ್ರೂ ಅನ್ಯಾಯನೇ ಸ್ನೇಹಿತರೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಆ ಒಂದು ಅಧಿಕಾರಿಗಳ ಮಟ್ಟದಲ್ಲಿ ಏನು ನ್ಯಾಯ ಕೊಡಿಸುವಂಥವ್ರು ಅವರೇ. ಸರ್ಕಾರ ನ್ಯಾಯ ಕೊಡಿಸ್ಬೇಕು. ಬಡವರ ರಕ್ಷಣೆಗೆ ನಿಲ್ಲಬೇಕಾಗಿರುವ ಒಂದು ಸರ್ಕಾರ ಇವತ್ತು ಇಷ್ಟೊಂದು ಅನ್ಯಾಯ ನಡೀತಾ ಇದ್ರೂ ಕಣ್ಣು ಮುಚ್ಚಿ ಕುಣ್ತಿದೆಯಲ್ಲ. DC ಸಾಹೇಬ್ರೆ, ಕೆರೆಗಳಿಗೆ ನೀರು ಎತ್ತಿ ಅಂತ ಹೇಳ್ತೀರಿ ನೀವು. ಇದು ಯಾಕೆ ಆಯ್ತಲ್ಲ? ನಾನು ಪ್ರತಿನಿತ್ಯ ಹೇಳ್ತಾ ಇದ್ದೀನಿ ಕಂಪ್ಲೇಂಟ್. ಇದು ಸ್ನೇಹಿತರೆ, ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಸತ್ಯವಾದ ಮಾತು ಹೇಳ್ತಾ ಇರೋದು. ನಾನು ಸತ್ಯನ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಪಾರ್ಕ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಏನು ಹಿರಿಯ ನಾಗರಿಕರಿಗೆ ಇದು ಸರ್ಕಾರಿ ಜಾಗ. ಇಲ್ಲಿ ಸರ್ಕಾರಿ ಜಾಗ, ಕೋಡಹಳ್ಳಿಯ ಬಳಿ 75 ಎಕರೆ ಸರ್ಕಾರಿ ಜಾಗ ಇದೆಯಂತೆ ಸ್ನೇಹಿತರೆ. ದಂಡನಾಯಕರಿಗೆ, ತಹಸೀಲ್ದಾರ್ ಸಾಹೇಬರಿಗೆ ಇದು ಗಮನಕ್ಕೆ ಬರ್ತಾ ಇಲ್ಲ. 75 ಎಕರೆ, 135 ಎಕರೆ ಇತ್ತಂತೆ ಇಲ್ಲಿ. ಯಾವುದು ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನದ ಕೊಡುಗೆ ಜಮೀನು 135 ಎಕರೆ ಇತ್ತಂತೆ. ಅದರಲ್ಲಿ ಈಗ ಇಲ್ಲಿ ಕೋಡಹಳ್ಳಿಯ ಭಾಗದಲ್ಲಿ 75 ಎಕರೆ ಹಾಗೆ ಉಳ್ಕೊಂಡಿದೆಯಂತೆ. ಇನ್ನು ಉಳಿದದ್ದೆಲ್ಲ ಲಬ್ಡಾಯಿಸ್ಬಿಟ್ಟು ಎಲ್ಲ ಲೂಟಿ ಮಾಡಿಕೊಂಡು, ಸೈಟ್ ಮಾಡಿಕೊಂಡು ಎಲ್ಲ
ಅಲ್ಲೊಂದು ಒಂದೊಂದು ಮಂಟಪಗಳಂತೂ ಈ ಸತ್ಯ ಇದೆ. ಕಲ್ಲಿನ ಮಂಟಪಗಳು, ವೈದ್ಯನಾಥಪುರದ ಬಳಿ ಒಂದು ಕಲ್ಲಿನ ಮಂಟಪ ಇದೆ. ಹಾಗೆಯೇ ಇಲ್ಲಿ ಯಾವುದೋ ಒಂದು ಗ್ಲೋಬಲ್ ಸ್ಕೂಲ್ ಅಂತಿದೆ, ಅಲ್ಲಿ ಒಂದು ಸೈಟ್ ಮಾಡವ್ರೆ. ಅಲ್ಲಿ ಒಂದು ಸೈಟ್ ಮಾಡಿ ಬಿಟ್ಬಿಟ್ಟವ್ರೆ ಒಂದು ಆ ಕಲ್ಲಿನ ಮಂಟಪ. ತೋರಿಸ್ತೀನಿ ಬೇಕಾದ್ರೆ ಅದನ್ನು. ಹಾಗೆಯೇ ಇಲ್ಲಿ ಕೋಡಳ್ಳಿ ಹತ್ರ ನಾನು ಒಂದು ಕಲ್ಲಿನ ಮಂಟಪ ಇದೆ ಸ್ನೇಹಿತರೆ. ಇದೆಲ್ಲ ಸಾಕ್ಷಿ ಏನು, ಈ ಒಂದು ಜಮೀನು ಒಂದು ದೇವಸ್ಥಾನದ ಹೆಸರಿನಲ್ಲಿ ಇರ್ತಕ್ಕಂಥದ್ದು ಅನ್ನೋದು ಸಾಕ್ಷಿ ಸ್ನೇಹಿತರೆ. ನಮ್ಮೂರಿನಲ್ಲೂ ಹಾಲೂರಿನಲ್ಲೂ ಒಂದೆರಡು ಕಟ್ಟೆಗಳು ಅಂತಿದ್ದವು ಸ್ನೇಹಿತರೆ. ಆ 2 ಕಟ್ಟೆಗಳನ್ನು ಯಾರೋ ಒಬ್ಬ ಯೋಗ್ಯ ಲೂಟಿ ಮಾಡಿ ಇವತ್ತು ಆ ಜಮೀನಾಗೋಯ್ತು ಸ್ನೇಹಿತರೆ. ನಿಜವಾಗ್ಲೂ ಸತ್ಯ ಹೇಳ್ತಾ ಇದ್ದೀನಿ. ನಮ್ಮ ಊರೇ ನಿಂತ್ಕೋತು. ಒಬ್ಬ ಮಲ್ಲಯ್ಯ ಅಂಥೇಳಿ, ತೈಲೂರಿನ ಒಬ್ಬ ಮಲ್ಲಯ್ಯ ಅಂದ್ಬಿಟ್ಟು ಆ ಕಳ್ಳ, ಅವನು ಲಾಯರು, ಅವನು ಆ ಕಡೆಗೆ ಅದನ್ನು ಮಾಡಿಸ್ಕೊಟ್ಬಿಟ್ಟ ಸ್ನೇಹಿತರೆ. ಇಡೀ ಊರೇ ನಿಂತ್ಕೊಂಡ್ರೂ ಏನು ಜಗ್ಗಿಸ್ಕೋಕ್ಕಾಗಲಿಲ್ಲ. ಇವತ್ತು 10 ಎಕರೆ ಪ್ಲಾಟು ಆ ಒಂದು ಕಟ್ಟೆಗಳು ನಾನು ಈಜೋಡ್ದಿರುವಂಥದ್ದು. ನಮ್ಮ ಜಮೀನಿದೆ ಸ್ನೇಹಿತರೆ, ಅಲ್ಲಿ 1 ಎಕರೆ ಜಮೀನಿಗೆ ನೀರು ಕಟ್ತಿದ್ದೆ. ಅಲ್ಲಿ ಕಟ್ಟೆಗಳು 2 ಕಟ್ಟೆಗಳಿದ್ದವು ಸ್ನೇಹಿತರೆ. ಅದನ್ನು ಲೂಟಿ ಮಾಡಿ, ಸರ್ಕಾರದ ಜಮೀನನ್ನು ಲೂಟಿ ಮಾಡಿ ಇವತ್ತು ಯಾವನೋ ಹೆಸರಲ್ಲಿ ಮಜಾ ಮಾಡಿಕೊಂಡು ಈ ಥರ ಸರ್ಕಾರಿ ಜಮೀನು ಲೂಟಿ ಆಗೋದು ಅನ್ಯಾಯ ಅಲ್ವೇ ಸ್ನೇಹಿತರೆ. ಇದೇ ರೀತಿ ನಮ್ಮ ಟೀಚರ್ಸ್ ಕಾಲೋನಿ ಒಳಗೆ 22 ಕುಂಟೆ ಜಾಗ ಒಂದು ಕಟ್ಟೆ ಇತ್ತು. ಆ ಕಟ್ಟೆಯನ್ನು ಮುಳುಗಿಸಿ ಯಾರೋ ಒಬ್ಬ ಅದನ್ನು ಸೈಟ್ ಮಾಡೋಕ್ಕೆ ನಿಂತಿದ್ದಂತೆ. ಅದು ಕೂಡ ಇದು ಇವತ್ತು ಆಗಲಿಲ್ಲ. ಮೊನ್ನೆ ತಾನೇ ತಹಸೀಲ್ದಾರ್ ಅವರು ಮತ್ತು MLA ಸಾಹೇಬರು ಬಂದು ಅದನ್ನು ಮಹಾಜೂರು ಮಾಡಿ ಈಗ ಅಲ್ಲಿ ಒಂದು ಪಾರ್ಕನ್ನು ಮಾಡಿ ನಮ್ಮ ಒಂದು ಟೀಚರ್ಸ್ ಕಾಲೋನಿಗೆ ಕುಳಿತುಕೊಳ್ಳೋಕ್ಕೆ, ಅಂದರೆ ಒಂದು ಪಾರ್ಕನ್ನು ಮಾಡಿಕೊಡ್ತೀವಿ ಅಂತ ಹೇಳವ್ರೆ. ಈ ಜಾಗದಲ್ಲೂ ಕೂಡ ಒಂದು ಪಾರ್ಕನ್ನು ನಿರ್ಮಾಣ ಮಾಡಲಿ ಅಂತ ನಾನು ಕೇಳ್ಕೊಳ್ಳೋದು. ನೋಡಿ, ಇಲ್ಲಿ ಒಂದು ಸರ್ಕಾರದ ಯೋಜನೆ ಇದೆ, ಆದರೆ ಇದು ಗೆಜ್ಜಲು ಮೇಯ್ತಾ ಕೂತದೆ. ಹೀಗೆ ಕೆಟ್ಟೋಯ್ತವೆ. ಎರಡು ಮೋಟ್ರು 180 HP 2 ಮೋಟ್ರುಗಳು ಫಸ್ಟ್ ಕ್ಲಾಸ್ ಆಗಿದ್ದಾವೆ. ಕರೆಂಟ್ 24 ಗಂಟೆ ಕರೆಂಟು. ನೋಡಿ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದನ್ನೆಲ್ಲ ಸತ್ಯ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇದು ಸುಳ್ಳಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಇವೆಲ್ಲ ಓಡಲಿಲ್ಲ ಅಂದರೆ ಏನಾಗುತ್ತೆ ಹೇಳಿ? ಗೆದ್ದಲು ಮೇಯ್ದು ಸರ್ಕಾರದ 8-9 ಕೋಟಿ ರೂಪಾಯಿ ಖರ್ಚಾಗಿರೋದಿಲ್ಲಿ. ಸರ್ಕಾರದ ಹಣ 8-9 ಕೋಟಿ ಖರ್ಚಾಗಿರೋದು. ಹಾಗೆಯೇ ಮದ್ದೂರಿನಲ್ಲಿ ಒಂದು ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಅಂತಿದೆ. ಆ 4 ಜನಕ್ಕೆ ಅದರಿಂದ ಉಪಯೋಗ ಆಯ್ತಾ ಇದ್ದದೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ. ಅದರ ಸುತ್ತಮುತ್ತಲೂ ಅಂಗಡಿ ಮುಂಗಟ್ಟುಗಳು ಮಾಡಿಕೊಂಡು ಅಲ್ಲೂ ಕೂಡ ಅನ್ಯಾಯ. ಹಾಗೆ BO ಕಚೇರಿ ಇದೆ, ಅದ್ರ ಮುಂದೂ ಕೂಡ ಯಾರೂ ಕೇಳ್ತಾ ಇಲ್ಲ. ಆ BO ಕಚೇರಿ ಮುಂದ್ಗಡೆ ಅಂಗಡಿ ಮುಂಗಟ್ಟುಗಳು, ಆ ಬೀಡಿ ಸಿಗರೇಟು, ಎಲ್ಲ ಅನಾಚಾರಗಳು ನಡೀತಾ ಇದ್ದಾವೆ. ಹಾಗೆಯೇ ಒಂದು ಸ್ಕೂಲ್ ಕೂಡ ಇದೆ, ನಮ್ಮ SM ಕೃಷ್ಣಾಜಿ ಅವರು ಓದಿರುವಂಥ ಸ್ಕೂಲ್ ಅದು. ಆ ಸ್ಕೂಲ್ನ ಎದುರುಗಡೆನೂ ಕೂಡ ಅಂಗಡಿ ಮುಂಗಟ್ಟುಗಳು ಮಡಿಕೊಂಡು ಎಲ್ಲ ಅನ್ಯಾಯ ನಡೀತಾ ಇದೆ. ಅವೆಲ್ಲ ಎತ್ತಿಸಬೇಕು, ಅಲ್ಲೆಲ್ಲ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಸ್ನೇಹಿತರೆ, ಇನ್ನೇನಿಲ್ಲ. ನೋಡಿ, ಇದು ಯಂತ್ರಾಗಾರ ನೋಡಿ, ಬೀಗನೂ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಪಾಳು ಬಿದ್ದೈತೆ. ನೋಡಿದು ಎಲ್ಲ ಹುಲ್ಲು ಬೆಳ್ಕೊಂಡು ನೋಡಿದು ಕರೆಂಟು 24 hours ಕರೆಂಟು ಸಪ್ಲೈ ಇರುವಂಥ ಒಂದು ನೀರಾವರಿ ಕಾರ್ಯಕ್ರಮ ಎಕ್ಕುಟ್ಟಿ ಕುಂತದೆ. ಸರ್ಕಾರದ ಒಂದು ಯೋಜನೆಗಳು ಪಾಳು ಬಿದ್ದು ಏನು ಹಾಳಾಗೋಯ್ತವೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಸ್ನೇಹಿತರೆ. ಇವೆಲ್ಲ ತಡಿಬೇಕು ಅಂತಂದರೆ ಸರ್ಕಾರ ಅದು ಗಮನ ಹರಿಸ್ಬೇಕಿದೆ. ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳು ಈ ಎಲ್ಲ ಕೆಲಸಗಳನ್ನು ಮಾಡಬೇಕಾಗಿದೆ ಸ್ನೇಹಿತರೆ. ಇದು ನನ್ನ ಒಂದು ಸಾಮಾಜಿಕ ಸೇವೆ, ಒಂದು ಸೋಷಿಯಲ್ ವರ್ಕ್ ಅಷ್ಟೇ. ನಾನು ಇನ್ನೇನು ಮಾಡೋಕ್ಕಾಗೋದಿಲ್ಲ. ಇದೊಂದು ವಿಡಿಯೋ ಮಾಡ್ತೀನಿ, ಇದನ್ನು MLA ಸಾಹೇಬರಿಗೆ ಮತ್ತು ನನ್ನ ಸ್ನೇಹಿತರುಗಳು ಒಂದಷ್ಟು ಗ್ರೂಪ್ಗಳಿದ್ದಾವಂತೆ, ಅಲ್ಲೆಲ್ಲ ಹಂಚ್ತಾ ಇದ್ದೀನಿ. ಒಂದಷ್ಟು ಜನ ಪ್ರಶಂಸೆ ಮಾಡ್ತಾ ಇದ್ದಾರಂತೆ. ಯೂಟ್ಯೂಬಲ್ಲೂ ಕೂಡ ಚೆನ್ನಪ್ಪ AC ಅಂತ ಯೂಟ್ಯೂಬಲ್ಲಿ ಅಲ್ಲೂ ಕೂಡ ಹಾಕ್ತೀನಿ ಇದನ್ನು. ಅಲ್ಲೂ ಕೂಡ ಒಂದಷ್ಟು ಜನ ನೋಡ್ತಾರೆ. ಒಂದು 63,000 ಜನ ನೋಡಿತ್ತು ನಂದೊಂದು ಯೂಟ್ಯೂಬಲ್ಲಿ
ಒಂದು ಹಾರ್ಮೋನಿಯಂ ಇರ್ತಕ್ಕಂಥ ಒಬ್ಬ ಭಿಕ್ಷೆ ಮಾಡೋಕ್ಕೆ ಬರ್ತಾನೆ. ಅದು ಒಂದು 63,000 ಜನ ನೋಡಿದರು ಸ್ನೇಹಿತರೆ. ನೋಡಿ, ಹೀಗೆ ನನ್ನ ಒಂದು ಸಮಾಜ ಸೇವೆ. ನೋಡಿ, ಇಲ್ಲೊಂದು ದೇವಸ್ಥಾನ ಬೇರೆ ಇದೆ, ಬಸವನ ದೇವಸ್ಥಾನ, ಬಸವಪ್ಪನ ದೇವಸ್ಥಾನ ಬೇರೆ ಇದೆ. ಈ ಎಲ್ಲ ನೋಡಿ, ಇಲ್ಲೆಲ್ಲ ಸುಮಾರು ಜಾಗ, ಇದು ಭಾಳಷ್ಟು ಪ್ರಸಿದ್ಧಿ ಇದೆ. ನೋಡಿ, ಇಲ್ಲಿ ಒಂದು ಸೇತುವೆ ಕೂಡ ಆಗಬೇಕಾಗಿದೆ. ನೋಡಿ, ಇಲ್ಲಿ ಒಂದು ಅಂಡರ್ ಪಾಸ್ ಇದೆ. ಅಂಡರ್ ಪಾಸ್ ಮಾಡಿಬಿಟ್ಟು ಒಂದು ಕಡೆಗೆ ಎರಡೂ ಸೇತುವೆ ಹೋಗುವಂಗೆ ಮಾಡಿದ್ದಾರೆ. ಇದು ಅನ್ಯಾಯ. ಇದು ಈ ಕಡೆ ಒಂದು ಸರ್ವಿಸ್ ರಸ್ತೆಯಲ್ಲಿ ಒಂದು ಸೇತುವೆ ಆಗಬೇಕು. ನೋಡಿ, ಇಲ್ಲಿ ಒಂದು ಸೇತುವೆ ನೋಡಿ, ಇಲ್ಲಿ ಮಾಡಿಲ್ಲ. ನೋಡಿ, ಇಲ್ಲಿ ಎಲ್ಲ ಜನ ಅನ್ಯಾಯವಾಗಿ ಆಕ್ಸಿಡೆಂಟ್ಗಳು ಎಲ್ಲ ನಡೆಯುವಂಥ ಸ್ಥಿತಿ, ಇದು ನಡೆಯುವಂಥ ಜಾಗ ಇದು. ನೋಡಿ, ಇದನ್ನು ನೋಡಿ, ಇದು ಆಗಬೇಕಾಗಿರ್ತಕ್ಕಂತಹ ಕೆಲಸಗಳು. ನೋಡಿ, ಇಲ್ಲಿ ಸರ್ವಿಸ್ ರಸ್ತೆ ಆಗಬೇಕು, ಒಂದು ಬ್ರಿಡ್ಜ್ ಆಗಬೇಕು. ಇಲ್ಲಿ ಬ್ರಿಡ್ಜು ಪೆಂಡಿಂಗ್ ಇದೆ. ನೋಡಿ, ಮಾನ್ಯ ನಿತಿನ್ ಗಡ್ಕರಿ ಕೇಂದ್ರ ಮಂತ್ರಿಗಳು ಅವ್ರ ಅಳಿಯ ಅಂತ ಮಾಡಿರೋದು ಇದು ಕೆಲಸ. ದಿಲೀಪ್ ಬಿಲ್ಡರ್ಸ್ ಅವರು ಮಾಡಿರೋ ಕೆಲಸ ಅನಾಚಾರ. ಇದನ್ನು ಅನಾಚಾರ ಅಂತ ಕರಿಬೇಕು. ನೋಡಿ, ಇಲ್ಲಿ ಸರ್ವಿಸ್ ರಸ್ತೆ ಎರಡು ಬದಿಯಲ್ಲಿ ಒಂದು ಏನನ್ನು ಸೇತುವೆಗಳನ್ನು ನಿರ್ಮಾಣ ಮಾಡಬೇಕಾಗಿರೋದು ಒಂದು ಸರ್ಕಾರದ ಕರ್ತವ್ಯ ಇದು. ನೋಡಿ, ಒಂದು ಕಡೆ ಮಾತ್ರ ಮಾಡಿ. ನೋಡಿ, ಇಲ್ಲಿ ಅನ್ಯಾಯ ಎಸಗಿದ್ದಾರೆ. ಹಣ ಲೂಟಿ ಮಾಡಿರಬೇಕು ಅಂತ ನನಗೆ ಗೊತ್ತಿಲ್ಲ. ಸೊ ಇದು ಆಗಬೇಕಾಗಿರ್ತಕ್ಕಂಥ ಕೆಲಸಗಳು. ನೋಡಿ, ಇದು ಆಗಬೇಕಾಗಿರ್ತಕ್ಕಂಥ ಕೆಲಸಗಳು. ನೋಡಿ, ಇಲ್ಲಿ ಒಂದು ಇದು ಏನು ಹೋರಾಟ ಮಾಡಿ ಯಾರೋ ನಮ್ಮ ಕೋಡಳ್ಳಿಯ ಜನ ವರ್ಷವಿಡೀ ಒಂದು ಟೆಂಟ್ ಹಾಕ್ಕೊಂಡು ಇದ್ರ ಮೇಲೆ ನಾನು ಬಿಡುವುದಿಲ್ಲ ಅಂದ್ಬಿಟ್ಟು ಟೆಂಟ್ ಹಾಕೊಂಡು ಕೆಲಸ ಮಾಡಿ ತಡೆದು ಕೆಲಸನ. ಹಾಗಾಗಿ ಇಲ್ಲಿ ಒಂದು ಕಡೆ ಮಾತ್ರ ಇನ್ನು ಬ್ರಿಡ್ಜ್ ಕೆಲಸ ನಡೆದಿದೆ. ನೋಡಿ, ಇಲ್ಲಿ ಪಾಳು, ನೋಡಿ, ಇಲ್ಲೆಲ್ಲ ಕಸ ತಂದು ಇಲ್ಲಿ ಹಾಕ್ತಾಯಿದ್ದಾರೆ. ನೋಡಿ, ಇದೆಲ್ಲ ಅನ್ಯಾಯ, ಅನಾಚಾರ. ಇದೆಲ್ಲ ಏನಾಗಬೇಕು, ಸರಿ ಆಗಬೇಕಾಗಿದ್ದು, ಸರಿಪಡಿಸ್ಬೇಕಾಗಿರೋದು ಸರ್ಕಾರದ ಧರ್ಮ ಅಂತ ಹೇಳ್ತಾ ನನ್ನ ಈ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.